Hello everyone, so ಇವತ್ತಿನ ವಿಡಿಯೋ ಭಾಳ ಶಾರ್ಟ್ ಆ್ಯಂಡ್ ಸಿಂಪಲ್ ಇರೋದೈತಿ. ವೈ ಬಿಕಾಸ್ ಯಾರೋ ಒಬ್ರು ಕಮೆಂಟ್ ಸೆಕ್ಷನ್ನಾಗ ನನ್ನ ಕ್ವೆಶನ್ ಕೇಳಿದ್ರು. ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದ್ರ ಸಲುವಾಗಿ ಕಂಟೈನರ್ ಬುಕ್ಕಿಂಗ್ ಯಾವ ಥರ ಮಾಡ್ತಾರೆ, ಅದ್ರದ್ದು ಪ್ರೊಸೀಜರ್ ಏನೈತಿ ಅಂತೇಳಿ ಅವ್ರು ನಂಗೆ ಕೇಳಿದ್ರು. ಸೊ ಇಲ್ಲೇ ನೀವು ನೋಡಾಕತ್ತೀರಿ, ದಿಸ್ ಇಸ್ ದ ವೆಸಲ್ ಅಂದ್ರೆ ಶಿಪ್ ಏನಿರ್ತೈತಿ ಅದಕ್ಕೆ ವೆಸಲ್ ಹತ್ತರ. ಸೊ ಇದ್ರ ಮೇಲೆ ಕಂಟೈನರ್ಸ್ ಲೋಡ್ ಆಗಿರ್ತಾವೆ, ಹಂಡ್ರೆಡ್ಸ್ ಆಫ್ ಕಂಟೈನರ್ಸ್. ಸೊ ಈ ಕಂಟೈನರನ್ನು ಬುಕ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡೋದು ಪ್ರೊಸೀಜರ್ ಏನೈತಿ ಅದನ್ನು ಈ ವಿಡಿಯೋ ಒಳಗೆ ಇವತ್ತು ನಿಮಗೆ ಹೇಳೋದೀನಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಫಾರ್ ಆನ್ ಎಕ್ಸಾಂಪಲ್, ಈಗ ಇಲ್ಲಿ ಎಕ್ಸ್ಪೋರ್ಟರ್ ಅದರ ಅಂತ ತಿಳ್ಕೊರಿ. ಎಕ್ಸ್ಪೋರ್ಟರ್, ಓಕೆ, ಇದು ಎಕ್ಸ್ಪೋರ್ಟರ್ದು ಫ್ಯಾಕ್ಟ್ರಿ, ಓಕೆ. ಆಮೇಲೆ ಇಲ್ಲಿರುವಂಥದ್ದು ಪೋರ್ಟ್ ಐತೆ ಅಂತ ತಿಳ್ಕೊರಿ, ಓಕೆ. ಸೊ ಯಾವಾಗ ನೀವು ಕಸ್ಟಮರ್ ನಿಮ್ಗೆ ಆರ್ಡರ್ ಕೊಡ್ತಾರೆ, ಆಮೇಲೆ ಆ ಆರ್ಡರ್ ತಕ್ಕಂಗೆ ನೀವೆಲ್ಲ ಮಟೀರಿಯಲ್ ಯಾವಾಗ ರೆಡಿ ಮಾಡ್ಕೋತೀರಿ, ಆಮೇಲೆ ಎಲ್ಲನೂ ಕಂಪ್ಲೀಟ್ಲಿ ಮಟೀರಿಯಲ್ ನಿಮ್ಮ ಪ್ಯಾಕ್ ಆಗಿ ರೆಡಿ ಟು ಕಂಟೈನರ್ ಒಳಗೆ ಸ್ಟಫ್ ಆಗಕ್ಕೆ ರೆಡಿ ಇರ್ತೈತಿ ಅಥವಾ ಎಕ್ಸ್ಪೋರ್ಟ್ ಆಗಕ್ಕೆ ರೆಡಿ ಇರ್ತೈತಿ. ಆ ಟೈಮ್ ಒಳಗೆ ನಿಮ್ಮ ಕಂಟೈನರ್ ಏನಿರ್ತೈತಿ, ನಿಮ್ಮ ಮಟೀರಿಯಲ್ ಏನಿರ್ತೈತಿ ಇಲ್ಲಿರ್ತೈತಿ, ಓಕೆ. ಸೊ ಫಾರ್ ಎಕ್ಸಾಂಪಲ್ ವಿಲ್ ಕನ್ಸಿಡರ್ ದಿಸ್ ಆ್ಯಸ್ ಯುವರ್ ಮಟೀರಿಯಲ್, ಓಕೆ. ಸೊ ಇದೇನೈತಿ ನಿಮ್ಮ ಮಟೀರಿಯಲ್ ಅಂತ ನಾವು ಕನ್ಸಿಡರ್ ಮಾಡೋದು. ಪೋರ್ಟ್ ಇರೋದು ಅಲ್ಲೈತಿ. ಸೊ ಯಾವ ಥರ ನೀವು ಈಗ ಕಂಟೈನರ್ ಬುಕ್ ಮಾಡ್ತೀರಿ ಅಂತಂದ್ರೆ, ನಿಮ್ಮ ಕಡೆ ಇರೋದು CHA ಇರ್ತಾರೆ, ಓಕೆ, CHA. ಸೊ ಈಗ ಅವರಿಗೆ CB ಅಂದ್ರೆ ಕಸ್ಟಮ್ ಬ್ರೋಕರ್ ಅಂತ ಕರೀತಾರೆ. ಕಸ್ಟಮ್ ಬ್ರೋಕರ್ಸ್, ದೇರ್ ಈಸ್ ನೋ CHA ನಾವು, ದೇರ್ ಈಸ್ custom broker, okay. So there are two ways basically, okay. ಫಸ್ಟ್ ವೇ ಏನೈತಿ, ನೀವು ಕಂಟೈನರ್ ನಿಮ್ಮ ಫ್ಯಾಕ್ಟ್ರಿ ಒಳಗೆ ತರಿಸ್ಕೊಂಡು ಫ್ಯಾಕ್ಟ್ರಿ ಒಳಗೆ ಲೋಡಿಂಗ್ ಮಾಡಿ ಆಮೇಲೆ ನೀವು ಪೋರ್ಟಿಗೆ ಕಳಿಸ್ಬೋದು. ಸೆಕೆಂಡ್ ವೇ ಏನೈತಿ, ನೀವು ಡೈರೆಕ್ಟ್ಲಿ ನಿಮ್ಮ ಯಾರೋ ಒಬ್ಬರು ಟ್ರಾನ್ಸ್ಪೋರ್ಟರ್, ಥರ್ಡ್ ಪಾರ್ಟಿ ಟ್ರಾನ್ಸ್ಪೋರ್ಟರ್ಸಿಗೆ ಟ್ರಕ್ ಅರೇಂಜ್ ಮಾಡಿ ಆ ಟ್ರಕ್ ಮೇಲೆ ನೀವು ನಿಮ್ಮ ಮಟೀರಿಯಲ್ ಲೋಡ್ ಮಾಡಿ ನೀವು ಡೈರೆಕ್ಟ್ಲಿ ಪೋರ್ಟಿಗೆ ಕಳಿಸಿ ಪೋರ್ಟ್ನಲ್ಲೇ ನೀವು ಕಂಟೈನರ್ ಒಳಗೆ ಸ್ಟಫಿಂಗ್ ಮಾಡ್ಬೋದು. ಸೊ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಫ್ಯಾಕ್ಟ್ರಿ ಸ್ಟಫಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಡಾಕ್ ಸ್ಟಫಿಂಗ್, ಓಕೆ. ಡಾಕ್ ಸ್ಟಫಿಂಗ್ ಇನ್ ದ ಸೆನ್ಸ್ ಪೋರ್ಟ್ ಒಳಗೆ ಏನು ಸ್ಟಫಿಂಗ್ ಆಗ್ತೈತಲ್ಲ ಅದಕ್ಕೆ ಡಾಕ್ ಸ್ಟಫಿಂಗ್ ಅಂತಾರೆ. ಸೊ ಫಾರ್ ಆನ್ ಎಕ್ಸಾಂಪಲ್, ಈಗ ನಾವು ಕಂಟೈನರ್ ಬುಕ್ಕಿಂಗ್ ಯಾವ ಥರ ಮಾಡ್ಬೇಕ್ರಿ ಅಂಥೇಳಿ ಅದು ಕ್ವೆಶನ್ ಏನೈತಲ್ಲ, ಎರಡೂ ಕೇಸಸ್ ಒಳಗೆ ನಾವು ಡಿಸ್ಕಸ್ ಮಾಡೋದು. ಸೊ ಎರಡೂ ಕೇಸಸ್ ಒಳಗೆ ಯಾವ ಥರ ನಾವು ಕಂಟೈನರ್ ಬುಕ್ ಮಾಡ್ಬೇಕಂತೇಳಿ. ಸೊ ನಿಮ್ದೆಲ್ಲನೂ ಮಟೀರಿಯಲ್ ರೆಡಿ ಆದಮೇಲೆ, ಇನ್ವಾಯ್ಸ್ ರೆಡಿ ಆದಮೇಲೆ, ಪ್ಯಾಕಿಂಗ್ ಲಿಸ್ಟ್ ರೆಡಿ ಆದಮೇಲೆ, ಪ್ರಾಪರ್ ಎಲ್ಲ ಡಾಕ್ಯುಮೆಂಟೇಶನ್, ಫಾರ್ ಎಕ್ಸಾಂಪಲ್ ಈಗ ಇನ್ವಾಯ್ಸ್, ಪ್ಯಾಕಿಂಗ್ ಲಿಸ್ಟ್, ಫಸ್ಟ್ ಅಂತೂ ನೀವು ಎರಡು ನೀವು ಮೇನ್ಲಿ ನಿಮ್ಮ CHAಗೆ, ನಿಮ್ಮ ಕಸ್ಟಮ್ ಬ್ರೋಕರ್ಸಿಗೆ ನೀವು ಕೊಡಬೇಕಿರ್ತೈತಿ. ಸೊ ನೀವೇನು ಮಾಡ್ತೀರಿ, ಅವನಿಗೆ ಕಾಲ್ ಮಾಡ್ತೀರಿ, ಓಕೆ. ಸೊ ವಿಲ್ ಕಾಲ್ ದ ಕಸ್ಟಮ್ ಬ್ರೋಕರ್. ಸೊ ಅವ ಏನು ಮಾಡ್ತಾನೆ, ಹೀ ವಿಲ್ ಬಿ ಇನ್ ಕನೆಕ್ಷನ್ ವಿತ್ ದ ಶಿಪ್ಪಿಂಗ್ ಲೈನ್ಸ್, ಓಕೆ. ಸೊ ಶಿಪ್ಪಿಂಗ್ ಲೈನ್ ಏನಿರ್ತಾವೆ, ಅವ್ರ ಕಡೆ ಕಂಟೈನರ್ಸ್ ಇರ್ತಾವೆ, ಶಿಪ್ಪಿಂಗ್ ಲೈನ್ಸ್, ಓಕೆ. ಸೊ ಹೋಲ್ ಶಿಪ್ ಒಳಗೆ ಕಂಟೈನರ್ಸ್ ಏನಿರ್ತಾವಲ್ಲ ಅದ್ರೊಳಗೆ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಇದೊಂದು ಶಿಪ್ ಐತೆ ಅಂತ ತಿಳ್ಕೊರಿ, ಓಕೆ. ಐ ಆಮ್ ಗಿವಿಂಗ್ ಅ ಟಾಪ್ ವ್ಯೂ ಆಫ್ ದ ಶಿಪ್. ಸೊ ಇವು ಕಂಟೈನರ್ಸ್ ಅದಾವ ಅಂತ ತಿಳ್ಕೊರಿ, ಓಕೆ. ಸೊ ದೀಸ್ ಆರ್ ಆಲ್ ಕಂಟೈನರ್ಸ್. ಸೊ CHA ಅವ್ರ ಕಡೆ ಒಂದು ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮ್ ಒಳಗೆ ಈ ಕಂಪ್ಲೀಟ್ ಶಿಪ್ ಮೇಲೆ ಇರುವಂಥ ಕಂಟೈನರ್ಸ್, ಪ್ರತಿಯೊಂದು ಕಂಟೈನರ್ 1, ಕಂಟೈನರ್ 2, ಕಂಟೈನರ್ 3, ಕಂಟೈನರ್ 4, ಕಂಟೈನರ್ 5, ಕಂಟೈನರ್ 6, ಕಂಟೈನರ್ 7, ಕಂಟೈನರ್ 8, ಫಾರ್ ಎಕ್ಸಾಂಪಲ್ 8 ಕಂಟೈನರ್ ಅದಾವ ಅಂತ ತಿಳ್ಕೊರಿ. ಸೊ ಬೇಸ್ಡ್ ಆನ್ ದ್ಯಾಟ್ CHA ಏನು ಮಾಡ್ತಾನೆ, ಶಿಪ್ಪಿಂಗ್ ಲೈನಿಗೆ ಕಾಲ್ ಮಾಡ್ತಾನೆ, ಓಕೆ. ಶಿಪ್ಪಿಂಗ್ ಲೈನಿಗೆ ಕಾಲ್ ಮಾಡಿ ಹಿ ವಿಲ್ ಸೇ ದ್ಯಾಟ್, ಕಸ್ಟಮ್ ಬ್ರೋಕರ್ ಆರ್ CHA ವಿಲ್ ಸೇ ದ್ಯಾಟ್ ನಮಗೆ ಒಂದು ಕಂಟೈನರ್ ಬೇಕಾಗೈತಿ ಅಂತ ಅವ್ರು ಹೇಳ್ತಾರೆ, ಓಕೆ. ಸೊ ಒಂದು ಕಂಟೈನರ್ ಬೇಕಾಗೈತಿ ಅಂತ ಹೇಳಿದ್ಮೇಲೆ, ಸೊ ಶಿಪ್ಪಿಂಗ್ ಲೈನ್ ವಿಲ್ ಆಸ್ಕ್ ಇನ್ ದ ಡೀಟೇಲ್ಸ್, ಕಮೋಡಿಟಿ ಏನೈತಿ, ಓಕೆ. ಸೊ ಬೇಸ್ಡ್ ಆನ್ ದ ಕಮೋಡಿಟಿ ಅವರು ಲೊಕೇಶನ್ಸ್ ಫೈನಲ್ ಮಾಡಿರ್ತಾರೆ. ವೈ ಬಿಕಾಸ್ ವೇಟ್ ಆ ಥರ ಅವರಿಗೆ ಬ್ಯಾಲೆನ್ಸ್ ಮಾಡಿ ಹೋಗೋದಿರ್ತೈತಿ. ದಟ್ ಈಸ್ ವೈ ಬೇಸ್ಡ್ ಆನ್ ದ ಕಮೋಡಿಟಿ ದೇ ವಿಲ್ ಡಿಸೈಡ್ ದ ಲೊಕೇಶನ್. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು XYZ ಏನೋ ಒಂದು ಪ್ರಾಡಕ್ಟ್ ಹೇಳ್ತೀರಿ. ಸೊ ಆ ಪ್ರಾಡಕ್ಟ್ ಮೇಲೆ ನಿಮಗೆ ಕಂಟೈನರ್ ನಂಬರ್ 4 ನಿಮ್ಗೆ ಅಲಾಟ್ ಆಗುತ್ತೆ ಅಂತ ತಿಳ್ಕೊರಿ. ಸೊ ಕಂಟೈನರ್ ನಂಬರ್ 4 ನಿಮಗೆ ಅಲಾಟ್ ಆದಮೇಲೆ, ಸೊ ಕಸ್ಟಮ್ ಬ್ರೋಕರಿಗೆ ಶಿಪ್ಪಿಂಗ್ ಲೈನ್ ಕಡೆಯಿಂದ ಒಂದು DO ಸಿಗ್ತೈತಿ, DO, okay. So that is called as delivery order for this particular container. So CHA ಅಥವಾ ಕಸ್ಟಮ್ ಬ್ರೋಕರ್ ಏನು ಮಾಡ್ತಾರೆ, ನಿಮಗೆ ಅದನ್ನು DO ಶಿಪ್ಪಿಂಗ್ ಲೈನ್ ಕಡೆಯಿಂದ ತೊಗೊಂಡು ನಿಮಗೆ ಕೊಡ್ತಾರೆ, ಓಕೆ. DO ಇಲ್ಲಿ ಬರ್ತೈತಿ. ಸೊ ನೀವೇನು ಮಾಡ್ತೀರಿ, ನಿಮ್ಮ ಕಡೆ ಒಬ್ಬ ಟ್ರಾನ್ಸ್ಪೋರ್ಟರ್ ಇರ್ತಾನೆ, ಓಕೆ.
transporter. Let's draw this like a truck. Okay, so ಈ ಟ್ರಾನ್ಸ್ಪೋರ್ಟರಿಗೆ ಏನು ಮಾಡ್ತೀರಿ ನೀವು, ಯು ವಿಲ್ ನಾವು ಕಾಂಟ್ಯಾಕ್ಟ್ ದ ಟ್ರಾನ್ಸ್ಪೋರ್ಟರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಈ ಥರ ಒಂದು ಕಂಟೈನರ್ ನಾವು ಪೋರ್ಟ್ದಿಂದ ತೊಗೊಂಡು ಬರೋದೈತೆ ಅಂತ ಹೇಳಿ ನೀವು ಟ್ರಾನ್ಸ್ಪೋರ್ಟರಿಗೆ ಹೇಳ್ತೀರಿ. ಸೊ ಟ್ರಾನ್ಸ್ಪೋರ್ಟರ್ ಏನಿರ್ತೈತಿ ಅವ್ರು ಬೇರೆ ಬೇರೆ ಸಿಟಿ ಒಳಗೆ ಇರ್ತಾರೆ. ಓಕೆ, ಸೊ ಇಟ್ ಡಸಂಟ್ ಮೀನ್ ದ್ಯಾಟ್ ಟ್ರಾನ್ಸ್ಪೋರ್ಟರ್ ಈಗ ನೀವಿರೋದು ಬೆಂಗಳೂರಿನಾಗ ಅದಿರಿ, ಟ್ರಾನ್ಸ್ಪೋರ್ಟರ್ ಇರೋದು ಚೆನ್ನೈನಾಗ ಅದಾನ, ಆಮೇಲೆ ಪೋರ್ಟ್ ಇರೋದು ನೀವು ಮುಂಬೈ ಪೋರ್ಟ್ದಿಂದ ನೀವು ಎಕ್ಸ್ಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ ದ್ಯಾಟ್ ಟ್ರಾನ್ಸ್ಪೋರ್ಟರ್ ತಮ್ಮ ಚೆನ್ನೈ ಆಫೀಸಿಂದ ಟ್ರಕ್ ಕಳಿಸ್ತಾನ ಅಂತಿರಂಗಿಲ್ಲ. ಓಕೆ, ಸೊ ಆ ಪರ್ಟಿಕ್ಯುಲರ್ ಲೊಕೇಶನ್ ಒಳಗೆ ಟ್ರಾನ್ಸ್ಪೋರ್ಟರ್ಸ್ದು ಟ್ರಕ್ಸ್ ಆಲ್ವೇಸ್ ಮೂವಿಂಗ್ ಇರ್ತಾವೆ ಅಥವಾ ಅವ್ರು ಬೇರೆಯವ್ರ ಜೊತೆ ಟೈಪ್ ಮಾಡಿರ್ತಾರೆ. ಸೊ ಅದು ಹೆಂಗೆ ಅರೇಂಜ್ ಮಾಡ್ತಾರೆ, ಏನು ಮಾಡ್ತಾರೆ ಅದನ್ನು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಟ್ರಾನ್ಸ್ಪೋರ್ಟರ್ಸಿಗೆ ಜಸ್ಟ್ ನೀವೇನು ಹೇಳಬೇಕು, ನಮಗೆ ಒಂದು ಟ್ರಕ್ ಬೇಕಾಗೈತಿ, ಕಂಟೈನರ್ ಎಲ್ಲಿಂದ ಪಿಕಪ್ ಮಾಡೋದೈತಿ ಅದನ್ನು ಅವ್ರಿಗೆ ಹೇಳೋದು. ಆ ಡಿ ಒ ಏನು ನಿಮಗೆ CH ಕೊಟ್ಟಿರ್ತಾನಲ್ಲ, ಆ ಡಿ ಒ ಏನೈತಿ ನೀವು ಡೈರೆಕ್ಟ್ಲಿ ಟ್ರಾನ್ಸ್ಪೋರ್ಟರಿಗೆ ಕೊಡ್ತೀರಿ. ಓಕೆ, ಸೊ ದಿಸ್ ಡಿ ಒ ಟ್ರಾನ್ಸ್ಪೋರ್ಟರ್ ತೊಗೊಂಡು ಏನು ಮಾಡ್ತಾನೆ, ಆ ಖಾಲಿ ಟ್ರಕ್ ತೊಗೊಂಡೇನೈತಿ ಅವ ಪೋರ್ಟಿಗೆ ಹೋಗ್ತಾನೆ. ಪೋರ್ಟಿಗೆ ಹೋಗಿ ಇದು ಕಂಟೈನರ್ ಏನು ಅಲಾಟ್ ಮಾಡಿರ್ತಾರಲ್ಲ C4, ಈ ಕಂಟೈನರ್ ಅವ ಟ್ರಕ್ ಮೇಲೆ ಲೋಡ್ ಮಾಡ್ತಾನೆ. ಇಲ್ಲಿಂದ ಟ್ರಕ್ ಮೇಲೆ ಲೋಡ್ ಮಾಡ್ಕೊಂಡೇನೈತಿ ದೆನ್ ಹಿ ವಿಲ್ ಗೋ ಟು ದ ಫ್ಯಾಕ್ಟ್ರಿ. ಓಕೆ, ಸೊ ದಿಸ್ ಈಸ್ ಹೌ ದ ಬೇಸಿಕ್ ಪ್ರೊಸೀಜರ್ ಈಸ್. ಫಸ್ಟ್ ನೀವೇನು ಕಾಲ್ ಮಾಡ್ತೀರಿ ಕಸ್ಟಮ್ ಬ್ರೋಕರ್ ಏನು ಮಾಡ್ತಾರೆ, ಶಿಪ್ಪಿಂಗ್ ಲೈನಿಗೆ ಕಾಲ್ ಮಾಡಿ ಒಂದು ಕಂಟೈನರ್ ಬೇಕಾಗಿದೆ ಅಂತ ಹೇಳ್ತಾರೆ. ಡಿ ಒ ರಿಲೀಸ್ ಮಾಡ್ತಾರೆ ಶಿಪ್ಪಿಂಗ್ ಲೈನ್ದವರು, ಓಕೆ ಈ ಕಂಟೈನರ್ ನಾವು ಅಲಾಟ್ ಮಾಡೀವಿ ಅಂಥೇಳಿ. ಸೊ ಸ್ಪೆಷಲಿ ಆ ಕಂಟೈನರ್ ಮ್ಯಾಗ ಓಕೆ ಈ ಥರ ಕಂಟೈನರ್ದು ಹಿಂದಿದ್ದು ನೀವು ನೋಡಿದ್ರಿ ಅಂತಂದ್ರೆ ಇಲ್ಲಿ ಡೋರ್ ಇರ್ತೈತಿ. ಓಕೆ, ಸೊ ಇಲ್ಲೆಲ್ಲ ಡೀಟೇಲ್ಸ್ ಬರೆದಿರ್ತಾರೆ. ಓಕೆ, ಕಂಟೈನರ್ ನಂಬರ್ ಇಲ್ಲಿರ್ತೈತಿ, ವೇಟ್ ಎಷ್ಟಿರ್ತೈತಿ ಅದು ಇರ್ತೈತಿ, ಟೇರ್ ವೇಟ್, ಗ್ರಾಸ್ ವೇಟ್, ನೆಟ್ ವೇಟ್ ಎಲ್ಲನೂ ಇರ್ತೈತಿ. ಓಕೆ, 20 ಫೀಟ್ ಐತಿ, 40 ಫೀಟ್ ಐತಿ, ಅದು ಎಲ್ಲನೂ ಡೀಟೇಲ್ಸ್ ಈ ಕಂಟೈನರ್ ಮ್ಯಾಗ ಬರೆದಿರ್ತಾರೆ. ಸೊ ಇದೇ ಎಲ್ಲ ಡೀಟೇಲ್ಸ್ ಆ ಡಿ ಒ ಮ್ಯಾಗೂ ಇರ್ತೈತಿ. ಓಕೆ, ಸೊ ದ ಡಿ ಒ ಹ್ಯಾಸ್ ಆಲ್ ದ ಡೀಟೇಲ್ಸ್, ಕಂಟೈನರ್ ನಂಬರ್ ಇರ್ತೈತಿ, ಅದರದ್ದು ಅಲೋಕೇಶನ್ ಎಲ್ಲೈತೆ ಅಂತೇಳಿ ಅದೇ ಇರ್ತೈತಿ. ಸೊ ಎವ್ರಿ ಡೀಟೇಲ್ ಆನ್ ದ ಕಂಟೈನರ್ ವಿಲ್ ಬಿ ದೇರ್ ಆನ್ ದ ಡಿ ಒ. ಓಕೆ, ಸೊ ಈಗೇನಾಯ್ತು, ಟ್ರಾನ್ಸ್ಪೋರ್ಟರ್ ಪೋರ್ಟಿಗೆ ಹೋದ, ಪೋರ್ಟಿಂದ ಕಂಟೈನರ್ ಪಿಕ್ ಮಾಡಿ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಅಲ್ಲೇನು ಫ್ಯಾಕ್ಟ್ರಿಯವ್ರು ಏನು ಮಾಡ್ತಾರೆ, ಕಂಟೈನರ್ ಒಳಗೆ ಮಟೀರಿಯಲ್ ಎಲ್ಲನೂ ಸ್ಟಫ್ ಮಾಡ್ತಾರೆ. ಸೊ ಮಟೀರಿಯಲ್ ಎಲ್ಲ ಕಂಟೈನರ್ ಒಳಗೆ ಸ್ಟಫ್ ಮಾಡಿದ್ಮೇಲೆ ಅಗೇನ್ ದ ಟ್ರಾನ್ಸ್ಪೋರ್ಟರ್ ದ ಟ್ರಕ್ ಹೋಗೋದು ಪೋರ್ಟಿಗೆ. ಸೊ ಪೋರ್ಟಿಗೆ ಹೋಗಿ ಟ್ರಕ್ ಏನೈತಿ ಅಲ್ಲೇ ತಮ್ಮ ಕಂಟೈನರ್ ಏನೈತಿ ಅದು ಅನ್ಲೋಡಿಂಗ್ ಮಾಡ್ತಾರೆ. ಅನ್ಲೋಡಿಂಗ್ ಮಾಡಾದ್ಮೇಲೆ ಪೋರ್ಟ್ ಅಥಾರಿಟಿ ಏನೈತಿ ಅದನ್ನು ಕಂಟೈನರ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಾದ್ಮೇಲೆ ಅಲ್ಲಿಂದ ಕಸ್ಟಮ್ ಕ್ಲಿಯರೆನ್ಸ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ತೈತಿ. ಸೊ ದಿಸ್ ಈಸ್ ಹೌ ಆ್ಯಕ್ಚುಲಿ ದ ಕಂಟೈನರ್ ಈಸ್ ಬುಕ್ಡ್. ಓಕೆ, ಆಮೇಲೆ ನೀವು ಸಪೋಸ್ ನೀವು ಡೈರೆಕ್ಟ್ಲಿ ನೀವು ಕಂಟೈನರ್ ತರಿಸ್ಕೊಲಾರ್ದ ಡೈರೆಕ್ಟ್ಲಿ ನೀವು ಮಟೀರಿಯಲ್ ನಿಮ್ಮ ಪೋರ್ಟಿಗೆ ಕಳಿಸ್ಬೇಕನ್ನಾಗತ್ತಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ ಐತಿ. ಆ ಕೇಸ್ ಒಳಗೆ ಏನೈತಿ, ನೀವು CH ಫೋನ್ ಮಾಡಿ ಹೇಳ್ತೀರಿ ಕಂಟೈನರ್ ನಿಮ್ದು ಅಲಾಟ್ ಆಗಿರ್ತೈತಿ, ಆದರೆ ಕಂಟೈನರ್ ಅಲ್ಲೇ ಇರ್ತೈತಿ. ಸೊ ಟ್ರಾನ್ಸ್ಪೋರ್ಟ್ರಿಗೆ ನೀವು ಕಾಲ್ ಮಾಡಿ ಏನು ಮಾಡ್ತೀರಿ, ಡೈರೆಕ್ಟ್ ಟ್ರಕ್ ನೀವು ಕರ್ಸ್ಕೋತೀರಿ ನಿಮ್ಮ ಫ್ಯಾಕ್ಟ್ರಿಗೆ. ಡೈರೆಕ್ಟ್ ಟ್ರಕ್ನಾಗ ಲೋಡಿಂಗ್ ಮಾಡಿ ಪೋರ್ಟಿಗೆ ಕಳಿಸ್ತೀರಿ ಮಟೀರಿಯಲ್. ಪೋರ್ಟ್ ಒಳಗೆಲ್ಲ ಮಟೀರಿಯಲ್ ಅನ್ಲೋಡ್ ಆದಮೇಲೆ ಅಲ್ಲಿ ಅಗೇನ್ ದೇ ವಿಲ್ ಸ್ಟಫ್ ಇನ್ ಟು ದ ಕಂಟೈನರ್. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಸ್ಟಫಿಂಗ್. ಒನ್ ಈಸ್ ಫ್ಯಾಕ್ಟ್ರಿ ಸ್ಟಫಿಂಗ್, ಸೆಕೆಂಡ್ ಒನ್ ಈಸ್ ಡಾಕ್ ಸ್ಟಫಿಂಗ್. ಸೊ ಜಾಸ್ತಿ ನಿಮಗೆ ಕೆಲಸ ಇರೋದೇನೈತಿ ಫ್ಯಾಕ್ಟ್ರಿ ಸ್ಟಫಿಂಗ್ ಒಳಗೈತಿ. ಯಾಕಂತಂದ್ರೆ ನಿಮ್ಮ ಕಂಟೈನರ್ ನೀವು ಇಲ್ಲಿ ತರಿಸ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಅದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನೈತೆ ಅಂತಂದ್ರೆ ಫ್ಯಾಕ್ಟ್ರಿ ಕಡೆ ಲೈಸೆನ್ಸ್ ಇರಬೇಕಾಗ್ತೈತಿ, ಪರ್ಮಿಷನ್ ಇರಬೇಕಾಗ್ತೈತಿ. ಕಂಟೈನರ್ ಸ್ಟಫಿಂಗ್ ಮಾಡುವಂಥ ಪರ್ಮಿಷನ್ ಫ್ಯಾಕ್ಟ್ರಿ ಕಡೆ ಇರಬೇಕಾಗುತ್ತೆ. ಯೂಶ್ವಲಿ ಏನಿರ್ತೈತಿ, ಕಸ್ಟಮ್ ಆಫೀಸರ್ಸ್ ನಿಮಗೆ ಕೇಳ್ತಾರೆ ಫ್ಯಾಕ್ಟ್ರಿ ಕಡೆ ಫ್ಯಾಕ್ಟ್ರಿ ಸ್ಟಫಿಂಗ್ ಮಾಡೋದು ಅಥಾರಿಟಿ ಐತೆನ, ಅವ್ರ ಕಡೆ ಅದು ಪರ್ಮಿಷನ್ ಐತೆನ ಅಂತ ಕೇಳ್ತಾರೆ. ಸೊ ಅವಾಗ ಯೂಶ್ವಲಿ ಕಸ್ಟಮ್ ಬ್ರೋಕರ್ಸ್ ಏನು ಮಾಡ್ತಾರೆ, ಐತಿ ಅಂತ ಹೇಳಿ ಡಮ್ಮಿ ಸೀಲ್ ಅರೇಂಜ್ ಮಾಡಿ ನಾವು ಅದನ್ನು ಫ್ಯಾಕ್ಟ್ರಿ ಒಳಗೆ ಸ್ಟಫಿಂಗ್ ಮಾಡಿ ನಾವು ಕಳಿಸ್ಕೊಡ್ತೀವಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಇದು ನಮ್ಮದು ಕಂಟೈನರ್ ಬುಕ್ ಮಾಡೋ ಪ್ರೊಸೀಜರ್ ಐತಿ. ಸೊ ಇದ್ರೊಳಗೆ ನಿಮಗೆ ಏನಾರ ಡೌಟ್ಸ್ ಇತ್ತು, ಕ್ವೆಶನ್ಸ್ ಇದ್ದು, ಮತ್ತೇನಾರ ನಿಮಗೆ ತಿಳಿದಿರಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ. ವಿ ಕ್ಯಾನ್ ಡೂ ಮಚ್ ಮೋರ್ ಡೀಟೇಲ್ಡ್ ವಿಡಿಯೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್.